ದ್ವಿತೀಯ PUC ಅರ್ಥಶಾಸ್ತ್ರ 4 ಅಂಕದ ಒಂದು ಬಹು ನಿರೀಕ್ಷಿತ ಪ್ರಶ್ನೆಯನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಯಾವುದೇ ರೀತಿ ಲೆಕ್ಕ ಅಂತ ಏನಿಲ್ಲ, ನೀವು ಆರಾಮಾಗಿ ಸುಲಭವಾಗಿ ಕಲಿಬೋದು. ಜಸ್ಟ್ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ಬಿಟ್ರೆ ನಾಳೆ ಆರಾಮಾಗಿ ಬರೀತೀರಿ. ಈ ಒಂದು ಪ್ರಶ್ನೆ ಕೇಳಿದರೆ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ, ಕಲ್ತು ಬಿಡೋಣ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ಸರ್ಕಾರ, ರಾಜ್ಯ, ಕುಟುಂಬದ ವಲಯದ ಪಾತ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಆಯಿತಾ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಧುನಿಕ ಆರ್ಥಿಕತೆಯ ಕಾರ್ಯನಿರ್ವಹಣೆ ಅತ್ಯಂತ ಸಂಕೀರ್ಣವಾಗಿದೆ. ಈ ವ್ಯವಸ್ಥೆಯಲ್ಲಿ ಮಿಲಿಯಾಂತರ ಜನರು ವಿವಿಧ ಮಿಲಿಯಾಂತರ ಅಂತಂದರೆ ಮಿಲಿಯನ್ ಗಟ್ಟಲೆ ಕಾರ್ಯನಿರ್ವಹಣೆಯಲ್ಲಿ ಭಾಗವಹಿಸುತ್ತಾರೆ, ಕೆಲಸಗಳಲ್ಲಿ ಭಾಗವಹಿಸ್ತಾರೆ. ಆಧುನಿಕ ಆರ್ಥಿಕತೆಯಲ್ಲಿ ವಿವಿಧ ಜನರ ಆರ್ಥಿಕ ಚಟುವಟಿಕೆಗಳು ಪರಸ್ಪರ ಸಂಬಂಧವಾಗಿರ್ತಕ್ಕಂಥದ್ದು, ಒಂದಕ್ಕೊಂದು ಆರ್ಥಿಕ ಚಟುವಟಿಕೆ ಸಂಬಂಧ ಇರತಕ್ಕಂಥದ್ದು. ಅನುಭೋಗಿ ಮತ್ತು ಉತ್ಪಾದಕ ಸಂಬಂಧ ಹೊಂದಿರ್ತಾನಲ್ವ, ಅದೇ ರೀತಿ ಹೀಗೆ ಕಾರ್ಖಾನೆಗಳು, ಕುಟುಂಬಗಳು ಪ್ರತಿಯೊಂದು ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಅವು ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿರ್ತಕ್ಕಂಥದ್ದು. ನಾನೊಬ್ಬ ಅನುಭೋಗಿ ಪ್ರೊಡಕ್ಷನ್ ಮಾಡುವವನ ಹತ್ರ ನಾನು ಹೋಗಿ ಏನು ಪ್ರಾಡಕ್ಟ್ ತೊಗೊಳ್ಳಿಲ್ಲ ಅಂದರೆ ಅವನಿಗೆ ಉಪಯೋಗ ಇಲ್ಲ. ಹೀಗಾಗಿ ಒಬ್ರಿಗೊಬ್ರು ನಾವು ಸಂಬಂಧವನ್ನು ಹೊಂದಿರ್ತೀವಿ. ಸಮಗ್ರ ಅವಲಂಬನೆ ಆಗಿರ್ತೀವಿ. ಸಮಗ್ರ ಅರ್ಥಶಾಸ್ತ್ರವು ಒಂದು ಅರ್ಥವ್ಯವಸ್ಥೆಯನ್ನು 4 ವಲಯಗಳಾಗಿ ವಿಂಗಡಣೆ ಮಾಡುತ್ತೆ. ಮುಖ್ಯವಾಗಿ ಅವು ಈ ಕೆಳಗಿನಂತಿವೆ. ಮೊದಲನೇದು ಸರ್ಕಾರ ಮತ್ತು ಕುಟುಂಬ ವಲಯಗಳಾಗಿ ವಿಂಗಡಿಸಿದರೆ ಅವುಗಳಲ್ಲಿ ಮುಖ್ಯವಾದದ್ದು 2 ಇದೆ: ಸರ್ಕಾರ, ಕುಟುಂಬ. ಆಧುನಿಕ ಆರ್ಥಿಕತೆಯಲ್ಲಿ ಪ್ರಮುಖ ಪ್ರತಿನಿಧಿಗಳಲ್ಲಿ ಸರ್ಕಾರವು ಆರ್ಥಿಕತೆಯ ಕಾರ್ಯನಿರ್ವಹಣೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಪಿವಟಲ್ ರೋಲನ್ನು ಇದು ಮಾಡ್ತಕ್ಕಂಥದ್ದು. ರಾಜ್ಯ ಅಥವಾ ಸರ್ಕಾರ ಎರಡಾದರೂ ಒಂದೇ ಶಾಸನಗಳನ್ನು ರೂಪಿಸ್ತದೆ, ಅವುಗಳನ್ನು ಜಾರಿಗೆ ತೊಗೊಂಬರುತ್ತೆ. ಹೌದಲ್ವ? ನ್ಯಾಯದಾನ ಮಾಡುತ್ತಿರುವುದನ್ನು ಒಳಗೊಂಡಿದೆ. ನ್ಯಾಯವನ್ನು ದಾನ ಮಾಡ್ತಕ್ಕಂಥದ್ದು. ಯಾರಿಗೆ ನ್ಯಾಯ ಇಲ್ಲ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡುತ್ತೆ. ಸರ್ಕಾರ, ಕುಟುಂಬ, ಉದ್ಯೋಗ ಸಂಸ್ಥೆಗಳಿಂದ ತೆರಿಗೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಶಾಲೆ, ನೀರು, ವಿದ್ಯುತ್ತು, ಕಾಲೇಜು ಇದನ್ನೆಲ್ಲ ನಡೆಸುತ್ತೆ. ಆರೋಗ್ಯ ಸೇವೆಗಳನ್ನು ಕೊಡುತ್ತೆ, ಒದಗಿಸುತ್ತೆ. ಹಣವನ್ನು ಇದಕ್ಕೆಲ್ಲ ಬೇಕಲ್ಲ ಹಣ, ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಣವನ್ನು ವೆಚ್ಚ ಮಾಡ್ತಕ್ಕಂಥದ್ದು. ಇದಲ್ಲದೆ ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳ ಸಾಧನೆಗೋಸ್ಕರ ಜನರ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ನಿರ್ದೇಶನ ಮಾಡುವ ಕಾರ್ಯದಲ್ಲಿ ನಿರತವಾಗಿರುತ್ತೆ. ಇಷ್ಟನ್ನು ನಾವು ನೋಡಬೇಕಾಗುತ್ತೆ. ಕುಟುಂಬಗಳು ಸ್ವಂತ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಅಥವಾ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳು ಅಥವಾ ಸಮೂಹವನ್ನು ಕುಟುಂಬ ಅಂತ ಕರಿತೀವಿ. ಒಂದು ಕುಟುಂಬದಲ್ಲಿ ಅನುಭವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಧಾರಗಳನ್ನು ಒಬ್ಬ ವ್ಯಕ್ತಿ ಅಥವಾ ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಒಂದು ಸಮೂಹವನ್ನು ನಾವು ಕುಟುಂಬ ಅಂತ ಕರಿತೀವಿ. ಆರ್ಥಿಕತೆಯಲ್ಲಿ ಪ್ರಮುಖ ಪ್ರತಿನಿಧಿಯಾದ ಕುಟುಂಬಗಳು ಆರ್ಥಿಕ ವ್ಯವಸ್ಥೆಯಲ್ಲಿ 2 ರೀತಿಯ ಕೆಲಸದಲ್ಲಿ ಭಾಗವಹಿಸ್ತಾರೆ. ಅವುಗಳೆಂದರೆ ಉತ್ಪಾದನೆಗೆ ನೆರವಾಗುವ ಉತ್ಪಾದನಾಂಗಗಳಾದ ಶ್ರಮ, ಭೂಮಿ, ಬಂಡವಾಳ ಸಂಘಟನೆಗಳನ್ನು ಪೂರೈಸುತ್ತದೆ ಮತ್ತು ಉತ್ಪಾದನೆಯಾದ ಸರಕು ಸೇವೆಗಳನ್ನು ಅನುಭೋಗಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಕುಟುಂಬ ವಲಯದಿಂದ ಬರುವ ಈ ರೀತಿಯ ಬೇಡಿಕೆಯಿಂದ ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುತ್ತವೆ. ನೋಡಿ, ಉದ್ಯಮ ಘಟಕಗಳು ಏನು ಮಾಡುತ್ತೆ, ಕುಟುಂಬಕ್ಕೆ ತಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡುತ್ತೆ, ಲಾಭವನ್ನು ಗಳಿಸುತ್ತೆ. ಹೀಗೆ ಕುಟುಂಬ ವಲಯ ಹಾಗೂ ಸರ್ಕಾರ ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿಶೀಲ ದೇಶಗಳ ನಡುವೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.